ನೀನಿವತ್ತು ತುಂಬಾ ಸಕ್ಕದಾಗ ಕಾಣಿಸ್ತಿದ್ಯಾ ಗೊತ್ತಾ? ಏಯ್ ಲೂಸ್ ಯಜಮಾನ. ನಿಜವಾಗ್ಲೂ ಪ್ರಾಮಿಸ್, ಮುದ್ದ ಕಾಣ್ತಿದ್ಯಾ. ಮುಖ ಪಚಡಿ ಆಗುತ್ತೆ. ಕೆಲ್ಸ ನೋಡು. ಏ ಯಜಮಾನ್ತಿ, ಕೈ ಬಿಡು. ಕಷ್ಟ ಸುಖದಲ್ಲೂ ಪಾಪ ಪುಣ್ಯದಲ್ಲೂ ನಾನು ಯಾವತ್ತೂ ಈ ಕೈಗಳನ್ನ ಬಿಡಲ್ಲ ಅಂತ ಹೇಳಿ ಮದ್ವೆನಲ್ಲಿ ಮಂತ್ರಗಳ ಸಾಕ್ಷಿಯಾಗಿ ನಿನ್ ಕೈ ಹಿಡ್ಕೊಂಡಿದೀನಿ. ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಏಯ್ ಸಾಕು ಸಾಕು. ನಡು ಮನೇಲಿ ಇದ್ಯಾ ಏನೋ ರೂಮಲ್ಲಿ ಇರೋ ಹಾಗೆ ದೊಡ್ಡದಾಗಿ ಸರ್ಸಗಳು. ಯಪ್ಪ. ಅಮ್ಮ ಗೀತಮ್ಮ, ಗೋವಿಂದಪ್ಪ. ಬನ್ನಿ ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ. ಗೀತಮ್ಮ ಅನ್ನೋದು ಚೆನ್ನಾಗೇ ಇದೆ. ಗೋವಿಂದಪ್ಪ ಅಂದ್ರೆ ನನಗೇನೋ 90 ವರ್ಷ ಆಗಿರೋ ಮುದ್ಕಂತರ ಅನ್ನಿಸ್ತಾ ಇದೆ. ಗೋವಿಂದ್ ಅಂತ ಕರೀರಿ ಸಾಕು. ನೀವು ಗೀತಮ್ಮನವ್ರ ಗಂಡ. ಗೋವಿಂದ ಅಂತ ಹೇಗೆ ಹೆಸರಿಟ್ಟು ಕರೆಯೋದು? ಗೋವಿಂದಪ್ಪ ಅಂದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟಂಗಾಗತ್ತೆ. ಅಯ್ಯೋ ಏನ್ ಹೇಳ್ದ? ಗೀತಮ್ಮ ಅವ್ರ ಗಂಡನಾ? ನೋಡ್ತಾ ಇದ್ರೆ ನಮ್ಮಪ್ಪನ ಪೋಸ್ಟ್ ನನಗ್ ಬಂದಿರೋ ಹಂಗಿದ್ಯಲ್ಲ. ಊರಲ್ಲಿ ನಮ್ಮಪ್ಪನ ಹೆಸರು ಅರ್ಧ ಜನಕ್ಕೆ ಗೊತ್ತೇ ಇಲ್ಲ. ಕನಕಲಕ್ಷ್ಮಿ ಅವ್ರ ಗಂಡ ಅಂದ್ರೆ ಗುರ್ತು ಹಿಡಿತಾರೆ. ಇವಾಗ ನನ್ನ ಗೀತನ್ ಗಂಡ ಅಂತಾರೇನೋ. ಸ್ವಲ್ಪ ಹುಷಾರಾಗಿರ್ಬೇಕಪ್ಪ, ಇಲ್ಲ ಅಂದ್ರೆ ನನ್ನ ಐಡೆಂಟಿಟಿನೂ ಯಾಕೋ ಹೊರಟೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲಮ್ಮ. ಹೇಳಿ. ಸಾಲ ಕೇಳಕ್ ಬಂದ್ವಮ್ಮ. ಏನು ಒಂದೇ ಸಲ 4 ಜನ ಸಾಲ ಅವ್ರವ್ರ ಕೇಳಕ್ ಅಗತ್ಯಕ್ಕೆ ಅವ್ರು ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿದ್ವಿ. ಅಡ ಇಡಕ್ಕೆ ಏನ್ ತಂದಿದ್ದೀರಾ? ಇಲ್ಲಮ್ಮ, ವ್ಯಾಪಾರ ಮಾಡ್ರಲ್ವಾ, ಆಡಾಡಕ್ಕೆ ಏನ್ ತರ್ತೀವಿ, ಬಾಂಡ್ ಮೇಲೆ ಬೇಕಾದ್ರೆ ಸೈನ್ ಮಾಡ್ತೀವಿ. ಎಷ್ಟ್ ಬೇಕು? 5 ಲಕ್ಷನಮ್ಮ. ನಂಗೂ 4 ಲಕ್ಷ ಬೇಕಮ್ಮ. ನನಗೂ 4 ಲಕ್ಷನಮ್ಮ. ನನಗೂ 4 ಲಕ್ಷ ರೂಪಾಯಿ ಬೇಕಮ್ಮ. 3 4 12 ಅದೊಂದು 5 ಒಟ್ಟು 17 ಲಕ್ಷನಾ? ಇರಿ ಇರಿ ಇರಿ, ಮೊದಲು ನಮ್ಮ ಕಂಪ್ನಿನಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡ್ಬೇಕು. ಎಷ್ಟಿದೆ? ಒಂದು ನಮ್ಮ ಹತ್ರ ಇದ್ದಿದ್ದು 25 ಲಕ್ಷದಲ್ಲಿ ಆಗ್ಲೇ 10 ಲಕ್ಷ ಸಾಲ ಕೊಟ್ಬಿಟ್ಟಿದೀವಿ. ಇನ್ನು ನಮ್ಮ ಅಕೌಂಟಲ್ಲಿ ಇರೋದು 15 ಲಕ್ಷ ಅಷ್ಟೇ. ಇವ್ರಿಗೆ 17 ಲಕ್ಷ ಬೇಕು. 2 ಲಕ್ಷ ಕಮ್ಮಿ ಇದೆಯಲ್ಲ. ನಿಮ್ಮಲ್ಲಿ ಯಾರಾದ್ರೂ ಇಬ್ರು 1 ಲಕ್ಷ ಕಮ್ಮಿ ಮಾಡ್ಕೋಬೇಕು. ಇಲ್ಲಮ್ಮ, ನಾನು ಕಡಿಮೆ ಮಾಡ್ಕೊಳಕ್ ಆಗಲ್ಲ. ನಂಗೆ ತುಂಬಾ ಅರ್ಜೆಂಟ್ ಇದೆ. 5 ಲಕ್ಷ ಬೇಕೇ ಬೇಕು. ನಂಗೂ 4 ಲಕ್ಷ ಬೇಕೇ ಬೇಕು. ನನಗೂ 4 ಲಕ್ಷ ರೂಪಾಯಿ ಬೇಕೇ ಬೇಕಮ್ಮ. ಅಲ್ರಪ್ಪ, ನೀವ್ ಹಿಂಗ್ ಕೇಳ್ತಾ ಇದ್ರೆ ನಮ್ಮ ಹತ್ರ ಇರ್ಬೇಕಲ್ವಾ ಕೊಡೋದಕ್ಕೆ. ಸರಿ ಹೋಗ್ಲಿ, ಒಂದ್ ಕೆಲಸ ಮಾಡ್ತೀನಿ. ನಿಮ್ 3 ಜನಕ್ಕೂ 4 ಲಕ್ಷ. 4 3 12 ಅವ್ರಿಗೆ 3 ಲಕ್ಷ 15. ಏನ್ ಮಾಡೋಕ್ಕಾಗುತ್ತೆ, ಹಾಗೆ ಆಗ್ಲಿ ಬಿಡಿ. ಏನ್ ಯಜಮಾನ್ತಿ? ಸರಿ ಹಾಗೆ ಮಾಡಿ. ಬಾಂಡ್ ಮೇಲೆ ಬರ್ಸ್ಕೊಳ್ಳಿ. ಬಾ ಕೂತ್ಕೋ. ವೆಂಕಟರಾಮ, ನಿಮ್ಮ ಅಪ್ಪನ ಹೆಸರು ಹೇಳಿ. ಶ್ರೀರಾಮಪ್ಪ. ಶ್ರೀರಾಮಪ್ಪ. ವೆಂಕಟರಾಮು ಸನ್ ಆಫ್ ಶ್ರೀರಾಮಪ್ಪ. ಗೀತಾ, ಅಜ್ಜಿ. ಗೀತಾ, ನಿಮ್ಮಪ್ಪ ಏನೋ ಮಾತಾಡ್ಬೇಕಂತೆ, ಸ್ವಲ್ಪ ಬರ್ತೀಯಮ್ಮ? ಬಂದೆ ಅಜ್ಜಿ. 10 ನಿಮಿಷ ಕೆಲ್ಸ ಇದೆ, ಬಂದ್ಬಿಡ್ತೀನಿ. ಹಾ, ಮರಿಬೇಡಮ್ಮ, ಏನೋ ಮುಖ್ಯವಾದ ವಿಷಯ ಅಂತೆ. ಬಂದ್ಬಿಡ್ತೀನಿ ಅಜ್ಜಿ, 10 ನಿಮಿಷ. ಸರಿ ಸರಿ. ವೆಂಕಟರಮಣ ತಗೊಳ್ಳಿ, ಸೈನ್ ಮಾಡಿ. ನೋಡಿ, ಬಡ್ಡಿ ಮಾತ್ರ ಟೈಮಿಗೆ ಕಟ್ಬಿಡ್ಬೇಕು. 2 ರೂಪಾಯಿಗೆ ಬಡ್ಡಿ ಕೊಡ್ತಿದ್ದೀರಾ? ಟೈಮಿಗೆ ಕಟ್ತಿದ್ದಂಗೆ ಹೇಗಿರಕ್ಕೆ ಸಾಧ್ಯ? 5-10 ರೂಪಾಯಿ ತಗೊಂಡಿರೋ ಕಡೆನೆ ಟೈಮಿಗೆ ಸರಿಯಾಗಿ ಕಟ್ತೀವಿ. 2 ರೂಪಾಯಿ ಬಡ್ಡಿ ಕಟ್ಟಲಿಲ್ಲ ಅಂತಂದ್ರೆ ಸಾಲ ಹೇಗೆ ಸಿಗತ್ತೇಳಿ? ಕರೆಕ್ಟ್. ಈ ಮಾತನ್ನ ಯಾವತ್ತೂ ನೆನ್ಪಿಟ್ಕೊಂಡಿರಿ. ಸರಿ ಸ್ವಾಮಿ. ಅಮ್ಮ ಗೀತಮ್ಮ, ಹೋಗಿ ಬರ್ತೀನಿ. ನಮಸ್ಕಾರ ಅಮ್ಮ. ಬರ್ತೀನಿ ಒಳ್ಳೇದಾಗ್ಲಿ. ಬರ್ತೀನಿ ಸರ್. ಯಜಮಾಂತಿ, ನೋಡ್ತಾ ಇದ್ರೆ ಒಂದ್ ದೊಡ್ಡ ಫೈನಾನ್ಸ್ ಕಂಪ್ನಿಗೆ ಓನರ್ ಆದಂಗ ಅನಿಸ್ತಾ ಇದೆಯಪ್ಪ. ದೊಡ್ಡಾಗಿ ಬೆಳಿಬೇಕು ಅಂತ ತಾನೇ ಕಷ್ಟಪಡ್ತಿರೋದು. ಎಲ್ಲಾ ದೇವ್ರ ದೇವ್ರ ದಯೆ ಅಂದಾಗ ಒಂದ್ ಮಾತು ನೆನ್ಪಾಯ್ತು. ಚಿಕ್ಕ ಮಾತು. ಏನು ಮತ್ತೆ ತರ್ಲೇನಾ? ಇಲ್ಲಪ್ಪ, ಇಲ್ಲ, ಬಾಯ್ಲಿ. ಏನು? ಅಷ್ಟಕ್ಕೂ ನಿಂಗೆ ಹೇಳ್ಬೇಕು ಅನ್ಕೊಂಡ್ರ ವಿಷಯನೇ ಮರ್ತು ಹೋಗ್ತಾ ಇದ್ದೀನಿ. ಏನೇನೋ ಹೇಳ್ತಿದ್ದೀನಿ. ಹೇಳು. ಯಪ್ಪ, ನಿನ್ ತರ್ಲೆ ಜಾಸ್ತಿ ಆಯ್ತು. ಅಮ್ಮಿ ಅಮ್ಮಿ. ಅಪ್ಪ. ಹೌದಾ? ಅದು ಅಪ್ಪ, ನಿಮ್ಮಪ್ಪ ಫೋನ್ ಬಂತು ಅಂತ ಈಗ ತಾನೇ ಆಚೆ ಹೋದ್ರು.
ಇನ್ನೇನ್ ಬಂದ್ಬಿಡ್ತಾರೆ ಇರು. ಅಪ್ಪ ಯಾವ ಕಾರಣಕ್ಕೆ ಕರ್ಸಿದ್ದು? ಯಾಕೆ ಕರ್ದಿದ್ದಾರೆ ಅನ್ನೋದು ಆಮೇಲಿನ ವಿಷಯ. ಮೊದ್ಲು ನೀನ್ ಕೆಲವು ವಿಷಯಗಳನ್ನ ನೆನ್ಪಲ್ಲಿ ಇಟ್ಕೊ ಹೇಳ್ತೀನಿ. ನಿಮ್ಮಪ್ಪನ ಹತ್ರ ಪೂರ್ವಿ ಬಾಲಾಜಿ ವಿಷಯ ಮಾತಾಡಿದ್ರೆ ಅಷ್ಟೇ ಚೆನ್ನಾಗಿರಲ್ಲ ಹೇಳ್ತೀನಿ. ಆ ಸತ್ಯ ಗೊತ್ತಾದಾಗಿಂದ ನನಗ್ ನೆಮ್ಮದಿನೇ ಇಲ್ಲ. ಅವ್ರಿಗೆ ಗೊತ್ತಾದ್ರೆ ಪ್ರಾಣನೇ ಹೋಗ್ಬಿಡುತ್ತೆ. ಅಮ್ಮ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಪ್ಲೀಸ್ ಅಮ್ಮ, ಹಾಗ್ ಮಾತಾಡ್ಬೇಡ. ಮಾತಾಡ್ದೆ ಹೇಗಿರ್ಲೆ? ನೆನ್ಪಿಸ್ಕೊಂಡ್ರೆ ರಕ್ತ ಕುದಿಯತ್ತೆ. ಎತ್ತಿರೋ ತಪ್ಪಿಗೆ ನೆಮ್ಮದಿ ಇಲ್ದಿರೋಂಗೆ ಮಾಡಿದೀರಾ ನೀವು. ಪ್ಲೀಸ್ ಅಮ್ಮ, ನೀನ್ ಹಾಗ್ ಮಾತಾಡ್ಬೇಡ. ನೀನ್ ಹೀಗ್ ಮಾತಾಡಿದ್ರೆ ನಾವ್ ಹೇಗ್ ಖುಷಿಯಾಗಿರಕ್ಕಾಗತ್ತೆ? ಮತ್ ನೀವ್ ಮಾಡಿರೋ ಕೆಲ್ಸದಿಂದ ಸಂತೋಷವಾಗಿ ಇದೀವ ನಾವು? ನೆಮ್ಮದಿಯಾಗಿರಕ್ಕಾಗತ್ತಾ? ಅಮ್ಮ ಪ್ಲೀಸ್, ಅಪ್ಪನ ಹತ್ರ ಹೇಗಾದ್ರೂ ಎಲ್ರೂ ಮಾತಾಡಿ ಒಪ್ಸೋಣ, ಟ್ರೈ ಮಾಡೋಣ. ಹಲ್ಲು ಉದುರಿಸ್ಬಿಡ್ತೀನಿ ಮತ್ತೆ ಆ ವಿಷಯ ಮಾತಾಡಿದ್ರೆ. ಪಲ್ಲವಿ ಸುಮ್ನೆ ಇರೇ, ಯಾಕೆ ಕಿರ್ಚ್ಕೋತಿದ್ಯಾ? ಆಚೆ ಅಳಿಯಂದ್ರೆ ಕೇಳಿಸ್ಬೇಕಾ? ಈಗ್ಲೇ ನಿನ್ ಮದ್ವೆಯಿಂದ ನಿಮ್ಮ ಅಪ್ಪ ತುಂಬಾ ನೊಂದ್ಕೊಂಡಿದ್ದಾರೆ. ಈಗ ನೀನ್ ಈ ಮನೇಲಿ ಅನುಭವಿಸ್ತಿರೋದ್ ನೋಡಿ ನಿಮ್ಮ ಅಪ್ಪಂಗ್ ನೆಮ್ಮದಿನೇ ಇಲ್ಲ. ಕ್ಷಣ ಕ್ಷಣಕ್ಕೂ ಭಯನೇ. ನಿನ್ ಜೀವನ ಏನಾಗುತ್ತೋ ಏನೋ ಅಂತ. ಇವಾಗ ಪೂರ್ವಿ ವಿಷಯ ಗೊತ್ತಾದ್ರೆ ಅವ್ರು ತಡ್ಕೊಳಲ್ಲಮ್ಮ. ನಮ್ಗಳಿಗೆ ಪೂರ್ವಿಗಿಷ್ಟ ಆದವ್ರ ಜೊತೆ ಮದ್ವೆ ಮಾಡಿಸ್ಬೇಕು ಅಂತಿರಲ್ವಾ? ಆದ್ರೆ ಇಷ್ಟ ಕಷ್ಟಗಳು ಇದೆಲ್ಲ ಮದ್ವೆಗ್ ಮುಂಚೆ ಇರುತ್ತಮ್ಮ. ಮದ್ವೆ ಆದ್ಮೇಲೆ ಯಾರೂ ಸಂತೋಷವಾಗಿರಲ್ಲ. ಪೂರ್ವಿ ಸಂತೋಷದ ಬಗ್ಗೆ ಯೋಚನೆ ಮಾಡಿದ್ರೆ ಈಗ ಕಷ್ಟ ಅಂತ ಅನ್ಸಿದ್ರು ನಮ್ ಕೈಲಿ ಏನೂ ಇಲ್ಲ ಗೀತಾ. ಸ್ವಲ್ಪ ಯೋಚನೆ ಮಾಡು. ಅಜ್ಜಿ, ಅದ್ ಹೇಗ್ ಹಾಗೆ ಹೇಳ್ತೀರಾ? ಪೂರ್ವಿಗ್ ಬೇಕಾಗಿರೋ ಜೀವನಕ್ಕೋಸ್ಕರ ಅವಳೇ ಅಡ್ಜಸ್ಟ್ ಮಾಡ್ಕೋತಾಳಲ್ಲ, ಅವಳೇ ನೋಡ್ಕೋತಾಳಲ್ವಾ? ಹೇಗೆ ನಿಂತರನಾ? ಏನ್ ಸುಖ ಪಡ್ತಾ ಇದೀಯ ಇಲ್ಲಿ ನೀನು? ಏನೋ ನಂತರ ನಿನ್ಗೆ ಸ್ವಲ್ಪ ಬಾಯಿ ಇದೆ ಅಂತ ಹೇಗೋ ಏಕೊಂಡ್ ಇದೀಯಾ ಇಲ್ಲಿ. ಅವಳು ಮಾತ್ ಬಂದ್ರು ಆಡ್ದೇ ಇರೋ ಹುಡುಗಿ. ಅವಳು ಇಲ್ಲಿ ಬದುಕಕ್ಕಾಗಲ್ಲ. ಇದು ಸರಿ ಹೋಗಲ್ಲ. ಜೊತೆಗೆ ಈಗಾಗ್ಲೇ ಸಂಬಂಧಿಕರ ಹತ್ರ ಮಾತಾಡಕ್ಕಾಗ್ದೆ ಸತ್ತು ಹೋಗಿದ್ದೀನಿ. ಮತ್ತೆ ಈ ತರ ಏನಾದ್ರೂ ಆದ್ರೆ ಆಮೇಲೆ ಅಷ್ಟೇ. ಅಮ್ಮ, ಸಂಬಂಧಿಕರು 4 ದಿನ ಮಾತಾಡ್ಕೋತಾರೆ, ಅದಾದ್ಮೇಲೆ ಅವ್ರ ಕೆಲ್ಸದಲ್ಲೇ ಅವ್ರು ಬ್ಯುಸಿ ಆಗ್ತಾರೆ. ಆದ್ರೆ ಬದುಕ್ಬೇಕಾಗಿರೋದು ಪೂರ್ವಿ. ಅದು ಅಲ್ದೆ ನಾನ್ ಇಲ್ಲೇ ಇದ್ದೀನಲ್ಲ, ಯಾವ ಭಯನೂ ಇಲ್ಲ. ನಾನ್ ನೋಡ್ಕೋತೀನಮ್ಮ. ಬೇಡ ತಾಯಿ, ನೀನ್ ನೋಡ್ಕೊಳ್ಳೋದು ಬೇಡ, ಏನೂ ಬೇಡ. ನಿನ್ ಜೀವನ ನೀನ್ ನೋಡ್ಕೋ ಸಾಕು. ನಿನ್ ಬಗ್ಗೆನೇ ಇನ್ನೂ ಟೆನ್ಷನ್ ಹೋಗಿಲ್ಲ. ಏನ್ ಪಲ್ಲವಿ? ಏನಿಲ್ಲ ರೀ, ಯಾವಾಗ್ಲೂ ಈ ಮನೇಲಿ ಕಿರಿಕಿರಿ ಇದ್ದಿದ್ದೆ ಅಲ್ವಾ, ಅದ್ರ ಬಗ್ಗೆ ಅಷ್ಟೇ. ಏನಾಯ್ತು? ಏನಿಲ್ಲ ರೀ, ನೀವು ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳಿ. ಅಮ್ಮ ಗೀತಾ, ಪೂರ್ವಿ ಮದ್ವೆನ ಇದೇ ತಿಂಗಳಲ್ಲಿ ಮಾಡಿ ಮುಗಿಸೋಣ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಮದ್ವೆಗೆ ಹೇಗೆ ಇದ್ರೂ ಸಾಲ ಮಾಡಲೇಬೇಕಾಗತ್ತೆ. ಆದ್ರೆ ಅದಕ್ಕೂ ಮುಂಚೆ ಪೂರ್ವಿ ಒಡವೆ ಇದೆಯಲ್ಲ, ಅದನ್ನ ಬಿಡಿಸ್ಕೊಂಡು ಬರ್ಬೇಕು. ನಿಮ್ಮಿಬ್ರು ಒಡವೆನೋ ಎಷ್ಟು ಗಿರ್ವಿ ಇಟ್ಟಿದ್ದೀರಮ್ಮ? 25 ಲಕ್ಷಕ್ಕಪ್ಪ. 25 ಲಕ್ಷನಾ? ಅದರಲ್ಲಿ ಪೂರ್ವಿ ಒಡವೆ ಒಂದು 15 ಲಕ್ಷ ಇರುತ್ತೆ ಅಲ್ವಾ? ಇರುತ್ತಪ್ಪ. ಆದ್ರೆ ನೀವು ವ್ಯವಹಾರಕ್ಕೆ ಇಟ್ಕೊಂಡಿರೋ ದುಡ್ಡು ನಿನ್ನ ಹತ್ರನೇ ಇದೆಯಲ್ವಾ? ಮೊದಲು ಅದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಕಟ್ಟಿ ಪೂರ್ವಿ ಒಡವೆನ ಮಾತ್ರ ಬಿಡಿಸ್ಕೊಂಡು ಬಾರಮ್ಮ. ಮಿಕ್ಕಿರೋ ದುಡ್ಡಿನಲ್ಲಿ ನೀವು ವ್ಯವಹಾರ ಮಾಡ್ಕೊಳ್ಳಿ. ಏನ್ ಗೀತಾ, ಏನು ಮಾತಾಡದೆ ಸೈಲೆಂಟ್ ಆಗಿದ್ಯಾ? ಅಪ್ಪ, ಈಗ ದುಡ್ಡಿಲ್ಲ. ಏನಂದೆ? ದುಡ್ಡಿಲ್ವಾ? ದುಡ್ಡಿಲ್ಲ ಅಂದ್ರೆ ಎಲ್ಲ ಸಾಲಕ್ಕೆ ಕೊಟ್ಬಿಟ್ಟೆ. ಏನಂದೆ? 25 ಲಕ್ಷನೂ ಸಾಲ ಕೊಟ್ಬಿಟ್ಟಿದ್ಯಾ? ಹೌದಪ್ಪ, 25 ಲಕ್ಷ ತಗೊಂಡಿದ್ದು ವ್ಯಾಪಾರ ಮಾಡೋದಿಕ್ಕಲ್ವಾ. ಆಗ್ಲೇನೆ ಅಜ್ಜಿ ಬಂದ್ ಕರೆದಾಗ 4 ಜನ ಬಂದಿದ್ರು. 15 ಲಕ್ಷ ಇತ್ತು, ಅದು ಅವ್ರಿಗೆ ಸಾಲ ಕೊಟ್ಬಿಟ್ಟೆ. ಒಂದ್ ಮಾತು ನಮ್ಗೆ ಹೇಳಕ್ಕಾಗ್ಲಿಲ್ವಾ? ಅಮ್ಮ, ನನಗೇನ್ ಗೊತ್ತು? ಇರೋ ದುಡ್ಡೆಲ್ಲ ಕೊಟ್ರೆ ಬಡ್ಡಿ ದುಡ್ಡು ಬರುತ್ತೆ, ನಮ್ ಪ್ರಾಬ್ಲಮ್ಸು ಸ್ವಲ್ಪ ಸಾಲ್ವ್ ಆಗುತ್ತೆ ಅಂತ ತಾನೇ ಕೊಟ್ಟಿದ್ದು. ಈ ಕ್ಷಣನೇ ಅವ್ರನ್ನ ಇಲ್ಲಿ ಕರ್ಸಿ ಆ ದುಡ್ಡನ್ನ ವಾಪಸ್ ತಗೋ. ಅದಿವಾಗ ಹೇಗಾಗುತ್ತಮ್ಮ? ಸಾಲ ತಗೊಂಡಿರೋರು ಅವ್ರ ಅಗತ್ಯಕ್ಕೆ ತಗೊಂಡಿರ್ತಾರೆ. ಕೊಟ್ಟಿದ ತಕ್ಷಣನೇ ನಾವ್ ವಾಪಸ್ ಕೇಳಿದ್ರೆ ಹೇಗ್ ಕೊಡ್ತಾರೆ? ಅದೇನ್ ಅವ್ರ ದುಡ್ಡ, ನಮ್ ದುಡ್ಡಲ್ವಾ? ಕೇಳಿ ತಗೋ. ಅಮ್ಮ, ಕೇಳಿದ್ರು ಪ್ರಯೋಜನ ಇರಲ್ಲ. ಅವ್ರಿಗೆ ಅಗತ್ಯ ಇರೋದಕ್ಕೆ ಅಲ್ವಾ ನಮ್ಮ ಹತ್ರ ಸಾಲ ಮಾಡಕ್ ಬರ್ತಾರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನಮ್ ದುಡ್ಡದು. ನಮ್ಗ್ ಅವಶ್ಯಕತೆ ಇದೆ ಅಂತ ಹೇಳಿ ಆ ದುಡ್ಡನ್ನ ವಾಪಸ್ ತಗೊಂಡ್ಬಿಡು. ಪಲ್ಲವಿ, ಸ್ವಲ್ಪ ಸುಮ್ಮನೆ ಇರು. ಅಮ್ಮ ಗೀತಾ, ಇದಕ್ಕೂ ಮುಂಚೆ 10 ಲಕ್ಷ ಸಾಲ ಕೊಟ್ಟಿದೆ ಅಲ್ವಾ? ಹೌದಪ್ಪ. ಅದಕ್ಕೆ ಏನಾದ್ರೂ ಒತ್ತೆ ಇಟ್ಟಿರ್ತಾರೆ ಅಲ್ವಾ?
ಕೆಲವು ಅಡಕ್ಕೆ ಬಂದಿದೆ ಅಪ್ಪ. ಎಷ್ಟಿದೆ? ಅಡಕ್ಕೆ ಇಟ್ಕೊಂಡು ಒಂದು 3 ಲಕ್ಷದ ತನಕ ಸಾಲ ಕೊಟ್ವಿ ಅಪ್ಪ. ಮಿಕ್ಕಿದ್ದೆಲ್ಲ ಪೇಪರಿಗೆ ಸೈನ್ ಹಾಕಿಸ್ಕೊಂಡು ಕೊಟ್ವಿ. ಏನೋ ಕನಿಷ್ಠ ಪಕ್ಷ 10 ಲಕ್ಷಕ್ಕಾಗೋಷ್ಟು ಏನಾದರೂ ಒಡವೆ ಇದ್ದಿದ್ರೆ ಅದನ್ನ ಬ್ಯಾಂಕಲ್ಲಿ ಅಡ ಇಟ್ಟು ಪೂರ್ವಿ ಒಡವೆನ ಬಿಡಿಸ್ಕೊ ಬರ್ಬೋದಿತ್ತು. ಇವಾಗ ಆ ಅವಕಾಶ ಕೂಡ ಇಲ್ದಂಗಾಗಿದೆ. ಇವಾಗ ಏನ್ ಮಾಡೋದು? ಎಲ್ಲ ಇವಳಿಂದಾನೆ. ವ್ಯಾಪಾರ ವ್ಯಾಪಾರ ಅಂತ ಶುರು ಮಾಡ್ಬಿಟ್ಲು. ಅವಳು ಮದ್ವೆಗೆ ಅಂತ ಇಟ್ಟಿದ್ ಒಡವೆನ ಇವಳು ಅಡ ಇಟ್ಬಿಟ್ಲು. ಪಲ್ಲವಿ, ಅವಳು ಎಲ್ಲನೂ ಹೇಳ್ಕೊಂಡು ಒಳ್ಳೇದಾಗ್ಲಿ ಅಂತ ತಾನೇ ಶುರು ಮಾಡಿದ್ದು. ಈಗ ಯಾಕೆ ಸುಮ್ಮನೆ ಅವಳ ಮೇಲೆ ಕೋಪ ಮಾಡ್ಕೋತೀಯ? ನೋಡೋಣ, ಏನೋ ಒಂದು ಮಾಡೋಣ. ನೋಡು, ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಅವ್ರ ಹತ್ರ ಹೋಗಿ ಮಾತಾಡು. ಆ ದುಡ್ಡನ್ನ ವಾಪಸ್ ತಗೋ. ಅಮ್ಮ ಕೊಡಲ್ಲ ಅಮ್ಮ. ಏಯ್, ಮೊದ್ಲು ಕೇಳು. ಸರಿ, ಮಾತಾಡಿ ನೋಡ್ತೀನಿ. ಹಾ, ಹೋಗೋ. ಪೂರ್ವಿ, ಯಾಕೇನು ಮಾತಾಡ್ತಾ ಇಲ್ಲ? ಏನ್ ಮಾತಾಡ್ಲಿ? ಏನ್ ಮಾಡೋದು ಅಂತೀಯಾ? ನನಗ್ ಕೂಡ ಅದೇನು ಅಂತ ಗೊತ್ತಾಗ್ತಿಲ್ಲ. ರಾತ್ರಿ ನನ್ಗೊಂದು ಕನ್ಸು ಬಂದಿತ್ತು ಅಮ್ಮಿ. ಏನ್ ಕನ್ಸು? ನಮ್ಮಿಬ್ರು ಮದ್ವೆಗೆ ನಮ್ಮ ಮನೆಯವರೆಲ್ಲರೂ ಸಂತೋಷವಾಗಿ ಒಪ್ಕೊಂಡ್ಬಿಟ್ರಂತೆ. ನಮ್ಗೆ 2 ಸಲ ಮದ್ವೆ ಆಯ್ತಂತೆ. ಎರಡ್ ಸಲನಾ? ಹೌದು, ಒಂದು ನಮ್ ಪದ್ಧತಿಲಿ, ಒಂದು ನಿಮ್ ಪದ್ಧತಿಲಿ. ನಿಮ್ ಪದ್ಧತಿಲಿ ನಾನು ಒಳ್ಳೆ ಜೋಕರ್ ತರ ಇದ್ನಂತೆ. ಆಮೇಲೆ ಅದಾದ್ಮೇಲೆ ನಮ್ಗೆ ಮಕ್ಕಳು ಕೂಡ ಹುಟ್ಟಿದ್ರಂತೆ. ಮಕ್ಕಳು ಹುಟ್ಟಿದ ಹಾಗೆ ನಿಮ್ಮಮ್ಮನು ನಮ್ಮಮ್ಮನು ಒಂದೇ ಗಲಾಟೆ ಅಂತೆ. ಮಗುಗೆ ನಿಮ್ ದೇವ್ರ ಹೆಸರಿಡ್ಬೇಕಾ ನಮ್ ದೇವ್ರ ಹೆಸರಿಡ್ಬೇಕಾ ಅಂತ. ನಿಮ್ಮಮ್ಮ ನಿಮ್ಮನೆ ದೇವ್ರ ಹೆಸರಿಡ್ಬೇಕು ಅಂತ, ನಮ್ಮಮ್ಮ ನಮ್ಮನೆ ದೇವ್ರ ಹೆಸರು ಇಡ್ಬೇಕು ಅಂತ. ಇಷ್ಟಕ್ಕೂ ಏನ್ ಹೆಸರಿಟ್ರು? ನಾನು ಆ ದೇವ್ರ ಹೆಸರು ಬೇಡ, ಈ ದೇವ್ರ ಹೆಸರು ಬೇಡ, ಇಂಗ್ಲಿಷ್ ಹೆಸರು ಇಡೋಣ ಅಂತ ಹೇಳ್ದೆ. ಅಬ್ಬಾ, ನಗು ನೋಡು. ಇಂಗ್ಲಿಷ್ ಹೆಸರು? ಏನ್ ಹೆಸರು? ಅರ್ನಾಲ್ಡ್ ಶಾಟ್ನಿಕರು. ಯಾಕೆ ಹಿಂಗಾಗ್ತಾ ಇದೀಯಾ? ಅರ್ನಾಲ್ಡ್ ಸ್ವಾಶ್ನೇಕರ್. ಆಯ್ತು ಬಿಡಮ್ಮಿ. ಈ ಹೆಸರನ್ನ ಯಾರಿಗಾದ್ರೂ ಹೇಳಕ್ಕಾಗತ್ತಾ? ಅಷ್ಟಕ್ಕೂ ನಿಮ್ಮಮ್ಮ ಈ ಹೆಸರನ್ನ ಹೇಳ್ತಾರಾ? ಅದ್ರಲ್ಲೇನಿದೆ, ಅವರು ಲೋ ಆರ್ನಾಲ್ಡು ಆರ್ನಾಲ್ಡು ಅಂತ ಕರೀತಾರ ಅಷ್ಟೇ. ಆಹಾ, ಊರೂರೆಲ್ಲ ಬಂದ್ರೆ ಈ ಶಾರ್ಟ್ನಿಕರ್ ಅಂತ ಎಲ್ರು ಹಾಸ್ಯ ಮಾಡ್ತಾರೆ. ಹುಚ್ಚುಚ್ಚ ಹೆಸರು, ಹುಚ್ಚುಚ್ಚ ಯೋಚನೆ ನಿನಗೆ ಬರೋದು. ಆದ್ರೂ ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಗೊತ್ತಾ? ಯಾಕೆ? ಮೊನ್ನೆವರೆಗೂ ನಾನ್ ಸಿಗ್ತೀನೋ ಇಲ್ವೋ ಅಂತ ಯೋಚನೆ ಮಾಡಿ ಭಯ ಪಡ್ಕೊಂಡು ಸುಮ್ನೆ ಓದಾಡ್ತಿದ್ದೆ. ಇವಾಗ ಧೈರ್ಯವಾಗಿ ತಮಾಷೆಯಾಗಿ ಮಾತಾಡ್ಕೊಂಡಿದ್ಯಾ. ಇವಾಗ ನನಗ್ ಭಯ ಆಗ್ತಿದೆ. ನಿನ್ಗೊಂದ್ ಸತ್ಯ ಹೇಳಲಾ? ಏನು? ನನಗೂ ಕೂಡ ಒಳಗೊಳಗ್ ಭಯನೇ ಆಗ್ತಿದೆ. ಆದ್ರೆ ಯಾವ್ದೋ ಒಂದ್ ಫಿಲಂ ಹೀರೋಯಿನ್ ತರ ಆ ಭಯನ ಯಾರಿಗೂ ತೋರಿಸ್ಕೊತಾ ಇಲ್ಲ. ಆಮೇಲೆ ಕಷ್ಟ ಆಗ್ಬಿಡುತ್ತೆ. ನೀನ್ ನೋಡಿದ್ರೆ ಕನ್ಸಲ್ಲಿ ನಮ್ಮ ಮದ್ವೆಗೆ ಎಲ್ರು ಒಪ್ಕೊಂಡ್ರು, ನಮಗ್ ಮಕ್ಳು ಆಗಿದೆ, ಮಗು ಹೆಸರಿನ ಬಗ್ಗೆ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಾ. ಆದ್ರೆ ಅಷ್ಟಕ್ಕೂ ನಮ್ ಮನೇಲೆಲ್ಲ ಒಪ್ಕೋತಾರಾ? ನಮ್ಮಮ್ಮ ಅಜ್ಜಿಗೆ ಹೇಗೋ ಗೊತ್ತಾಗೋಗಿದೆ ಅಲ್ವಾ? ನಿಧಾನಕ್ಕೆ ನಿಮ್ಮ ಅಪ್ಪನಿಗೂ ಹೇಳ್ಬೋದ್ ತಾನೆ? ಅಪ್ಪಂಗ್ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ನಿಮ್ಮ ಅಪ್ಪ ನೋಡೋದಕ್ಕೆ ತುಂಬಾ ಸಾಫ್ಟ್ ಆಗೇ ಇದಾರಲ್ವಾ? ಎಲ್ರು ಒಳ್ಳೆ ಹಿಟ್ಲರ್ ನೋಡ್ದಂಗ್ ಆಡ್ತಾರಲ್ಲ. ಒಡವೆನ ಬಿಡಿಸ್ಕೊಂಡು ಬಂದು ಈ ಮದುವೆ ಮಾಡೋಣ ಅನ್ಕೊಂಡ್ವಿ. ಈಗ ಮದುವೆ ಖರ್ಚಿಗೆ ಸ್ವಲ್ಪನಾದ್ರೂ ಸಾಲ ಮಾಡಲೇಬೇಕಾಗತ್ತೆ. ಈಗ ಈ ಒಡವೆ ಬಿಡಿಸ್ಕೊಳ್ಳೋದಿಕ್ಕೂ ದುಡ್ಡು ಸಾಲ್ತಾ ಇಲ್ಲ. ವ್ಯವಹಾರಕ್ಕೆ ಹಾಕ್ಬಿಟ್ಟಿದೀವಿ ಅಂತ ಗೀತಾ ಹೇಳ್ತಾ ಇದ್ದಾಳೆ. ಇವಾಗ ಏನು ಮಾಡೋದು? ದುಡ್ಡಿಲ್ಲ ಅಂತಂದ್ರೆ ಮನುಷ್ಯನಿಗೆ ಬೆಲೆನೂ ಇರಲ್ಲ, ಮರ್ಯಾದೆನೂ ಇರಲ್ಲ. ಗೀತನ್ನೇನಾದ್ರೂ ಈ ಮನೆಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ದಿದ್ರೆ ಇವತ್ತು ಅವಳು ಸಂತೋಷದಿಂದ ಇರ್ತಿದ್ಲೋ ಏನೋ. ಮನುಷ್ಯ ಆದವರೆಲ್ಲ ದುಡ್ಡಿಗೆ ಆಸೆ ಪಡೋರೆ. ನಮ್ಮ ಪೂರ್ವಿಗೆ ಅವಳು ಒಡವೆನ ಬಿಡಿಸ್ಕೊಟ್ಟು ಮದುವೆ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಏನಾಗ್ಬೋದು? ಏನ್ ಮಾಡ್ಲಿ? ಸಾಲ ಇಸ್ಕೊಂಡಿರೋರು ಕೇಳಿದ ತಕ್ಷಣ ಹೇಗೆ ವಾಪಸ್ ಕೊಡ್ತಾರೆ? ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಅನ್ಕೊಳ್ತಿದ್ಯಾ ನಮ್ಮಪ್ಪ ಹಿಟ್ಲರ್ ಅಲ್ಲ ಅಂತ. ಆದ್ರೆ ಅಪ್ಪ ತುಂಬಾ ಸೆನ್ಸಿಟಿವ್. ಈಗಾಗ್ಲೇ ಗೀತನ್ ವಿಷಯದಲ್ಲಿ ಅವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ನೋಡಿದ್ಯಾ, ನಿಮ್ಮ ಅಣ್ಣನ ಹತ್ರ ಕೂಡ ಸರಿಯಾಗಿ ಮಾತಾಡ್ತಿಲ್ಲ. ಈಗ ನಮ್ ವಿಷಯ ಗೊತ್ತಾದ್ರೆ ಅವ್ರು ಸ್ವಲ್ಪನೂ ತಡ್ಕೊಳಲ್ಲ.
ಗೀತನ್ ವಿಷಯದಲ್ಲೇ ನೆಂಟ್ರೆಲ್ಲ ನೂರಾರು ತರ ಮಾತಾಡಿದ್ರು, ಬಾಯಿಗೆ ಬಂದ ಹಾಗೆ ಪ್ರಶ್ನೆ ಕೇಳಿದ್ರು. ನಿಮ್ ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ವಾ ಅಂತ ಅಮ್ಮಂಗ್ ಸ್ವಲ್ಪ ಜನ ಮುಖದ ಮೇಲೆನ ಕೇಳಿದ್ರು. ಅಪ್ಪಂಗ ಅದೆಲ್ಲ ತುಂಬಾ ನೋವು ಕಷ್ಟ ಕೊಟ್ಟಿದೆ ಪಾಪ. ಇವಾಗ ಅವ್ರಿಗೆ ನಮ್ ವಿಷಯ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನ್ ಮಾಡ್ತಾರೋ ಅಂತ ಯಾರು ಗೆಸ್ ಮಾಡಕ್ಕಾಗಲ್ಲ. ಅದೇ ನನಗ್ ಭಯ ಆಗ್ತಿದೆ. ಈಗ ಏನ್ ಮಾಡ್ಲಿ? ದುಡ್ಡನ್ನ ಹೇಗ್ ಹೊಂದಿಸ್ಲಿ? ಪೂರ್ವಿ ಮದ್ವೆನ ಹೇಗ್ ಮಾಡ್ಲಿ? ಅದೇನು ಅಮ್ಮಿ, ನನಗಂತೂ ನೀನ್ ಇಲ್ಲ ಅಂದ್ರೆ ಬದುಕಬೇಕು ಅನ್ನೋ ನಂಬಿಕೆನೇ ಹೊರಟೋಗುತ್ತಷ್ಟೆ. ಪ್ಲೀಸ್ ಹೀಗ್ ಮಾತಾಡ್ಬೇಡ. ಇಲ್ಲ ಅಮ್ಮಿ, ನನಗೆಷ್ಟೇ ಧೈರ್ಯ ಹೇಳ್ಕೊಂಡ್ರು ಆ ಭಯ ನನ್ನ ಮನ್ಸೊಳಗೆ ಬಂದ್ಬಿಟ್ರೆ ನೆಮ್ಮದಿಯಾಗಿರೋದಕ್ಕೆ ಆಗಲ್ಲ. ಹುಚ್ಚು ಯೋಚನೆಗಳು ಬರ್ತಾ ಇದೆ. ಅದಕ್ಕೆ ಮಾಮೂಲಿಯಾಗಿರೋದಕ್ಕೆ, ನಗಾಡೋದಕ್ಕೆ, ನಿನ್ನ ಮುಂದೆ ಆ ಭಯನ ತೋರಿಸ್ದೇ ಇರೋದಕ್ಕೆ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ. ಆದರೆ ನನ್ನಿಂದ ಆಗ್ತಿಲ್ಲ. ಪ್ಲೀಸ್ ಏನು ಮಾತಾಡ್ಬೇಡ, ಸುಮ್ಮನೆ ಇರು. ಅಪ್ಪ ಅಪ್ಪ ಏನಾಯ್ತಪ್ಪ? ಅಯ್ಯೋ, ಅದು ಹೇಗೆ ಬಿದ್ರಿ? ನಿಮ್ಗೇನಾಗಿಲ್ಲ ತಾನೆ? ಏನು ವೇಟ್ ಬಿದ್ದಿಲ್ಲ ಅಲ್ವಾ? ಇಲ್ಲ, ಏನೂ ಆಗ್ಲಿಲ್ಲ. ಪೂರ್ವಿ, ಕರ್ಕೊಂಡು ಹೋಗಿ ಕೂಡಿಸ್ಬಿಟ್ಟು ಒಂಚೂರು ನೀರು ಕುಡಿಸು. ನಾನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಅಮ್ಮ ಹೇಳಿದ್ದಾರೆ. ನೀನು ಕರ್ಕೊಂಡು ಹೋಗು. ಹೋಗಿ ಸರ್. ಬನ್ನಿ ಅಪ್ಪ, ಬನ್ನಿ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಮ್ಮ? ಏನಿಲ್ಲ ಅಪ್ಪ, ಸುಮ್ನೆ ಏನೋ ಯೋಚನೆ ಮಾಡ್ತಾ ಇಲ್ಲಿಗೆ ಬಂದೆ. ನೀವ್ ಬನ್ನಿ. ಒಂದ್ ವೇಳೆ ಇವ್ರಿಗೇನಾದ್ರೂ ಅನುಮಾನ ಬಂದಿದ್ಯಾ ಹೇಗೆ? ಬಂದ್ರೆ ಇನ್ನೂ ಒಳ್ಳೇದೇ. ನಿನ್ನ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತೈತ್ ನೋಡು. ಅವ್ವ, ಇದು ಸ್ವಲ್ಪ ಓವರ್ ಅನಿಸ್ತಿಲ್ಲ ನಿನ್ಗ? ನೋಡೋರಿಗೆ ಓವರ್ ಆಕ್ಟಿಂಗ್ ಅಂತ ಅನಿಸಿದ್ರು ನನಗ ಮಾತ್ರ ಬಹಳ ಹೆಮ್ಮೆ ಅನಿಸ್ತೈತ್ ನೋಡು. ನಿನ್ನ ಏಕಾನ್ನ ನನ್ನ ಹೊಟ್ಟ್ಯಾಗ ಹುಟ್ಟಿಸಿ ಬೆಳೆಸೀನಿ ಅಂತಂದ್ರ ಎಷ್ಟು ಹೆಮ್ಮೆ ಅನಿಸ್ತೈತಿ ಗೊತ್ತೈತೇನ? ಆಹಾ, ನೀನಂತೂ ಸಾದಾ ಸೀದಾ ಅಲ್ಲ. ಈ ಮಾತನ್ನ ನಾನು ಈಗ ಹೇಳಬೇಕು. ನಿನ್ನ ಶಾಣೆತನದಿಂದ ನಮ್ಮ ಊರಾಗ ಗ್ರಾಮೀಣ ಬ್ಯಾಂಕ್ನಾಗ ಸಾಲ ತಗೊಂಡು ಪ್ರಪಂಚಕ್ಕ ಸಾಲ ಕೊಡಂಗ ಆಗ್ಯವ ನಾವು. ಮತ್ತೆ ದಿಷ್ಟಿ ಹಾಕ್ಬೇಡ್ನಿ. ಈಗ ಭಾಳ ಮಂದಿ ಕಣ್ಣೈತಿ ನಮ್ಯಾಗ. ಹಂಗ ನಮ್ಮ್ಯಾಲ ಕಣ್ ಹಾಕಿ ಸೊಸಿ ಅಂತ ಹೇಳ್ಕೊಂಡ್ ಬಂದೋರ ಇಲಿ ಹಂಗಿದ್ದ ಹುಲಿ ಹಂಗ ತಯಾರಾಗಾರ. ನನ್ನ ಮ್ಯಾಲ ಪೈಪೋಟಿಗ ವ್ಯಾಪಾರ ಶುರು ಮಾಡ್ಯಾಳ. ಇಟ್ಟು ಮಾತ್ರಕ್ಕ ಏನ್ ಉಪಯೋಗನ? ಹನುಮಂತರ ಮುಂದನ ಮಂಗ್ಯಾ ಚೇಷ್ಟಿ ಏನ? ನಿನ್ನ ಮುಂದ ನಿಮ್ಮ ಅಣ್ಣ ಏಕಾನ ಮುಂದ ಆಕಿ ಬದುಕೇನು ಬಾಳೆ ಏನು? ಬಡ್ಡಿ ವ್ಯಾಪಾರ ಶುರು ಮಾಡಿದ ಮಾತ್ರಕ್ಕ ನಿನ್ನ ಸಮ ಬರ್ತಾಳೆನ ಆಕಿ? ಸೂರ್ಯನ ಮುಂದ ಬ್ಯಾಟ್ರಿ ಹಚ್ಚಿದ್ರ ಈಕಿದ ಬೆಳಕಾಗತ್ತೇನ? ನಿಮ್ಮ ಅಣ್ಣ ಮಾತ್ರ ನಿನ್ನ ಯಾವ ವಿಷಯದಾಗೂ ಕಡಿಮೆ ಇಲ್ಲ. ನೀ ಬರೇ ನೋಡು ಅಂತಂದ್ರ ಅವ ಆಡ್ಕೊಂಡೇ ಬರ್ತಾನ. ಆದ್ರೂ ನೀ ಅದಿ ಅಂತ ಏನೋ ಅನ್ಕೊಂಡಿರೋದು ಅನ್ಕೊಂಡಂಗ ಆಗಾಕತ್ತೈತಿ. ಆದ್ರ ನನ್ನ ಮಕ್ಕಳು ಯಾರು ನಾ ಹೇಳೋದಂತೂ ಕೇಳಾಕ ತಯಾರಿಲ್ಲ. ಸೊಸಿಯಾಗ ಬಂದೋಳು ಅತ್ತಿಯಾಗ ಕಾಡಕತ್ತಾಳ. ಆಕೆನ ಹದ್ ಬಸ್ನಾಗ ಇಡ್ಲಿಲ್ಲಂದ್ರ ಈ ವ್ಯಾಪಾರ, ಈ ಮನಿ, ಈ ಆಸ್ತಿ ಪಾಸ್ತಿ ಹೆಂಗ್ ಕಾಪಾಡಕ್ಕಾಗ್ತೈತಿ? ಎಲ್ಲ ದಾರಿ ಹಿಡಿತೈತ್ ತಗೋ. ಕಿವಿ ಹಿಂಡಿ ಬುದ್ಧಿ ಹೇಳ್ದಂಗ ಚಂದಗೆ ಮಾಡಿದಿವಲ್ಲ ನಾವ. ಇಲ್ಲ ಅಂತಂದ್ರ ನಿನ್ನ ಮುಂದ ನಾ ಬಡ್ಡಿ ವ್ಯಾಪಾರ ಚಾಲು ಮಾಡ್ಬಿಡ್ತಾಳೇನು? ಈಗ ಆಕಿ ಕೈಯಿಂದ ನಾ ಹೆಂಗ್ ಉಲ್ಟಾ ಹೊಡಿತೈತಿ ನೀನ ನೋಡು ಅಂತಿ.